ವೀಕ್ಷಕರೇ, ಎಲ್ಲರಿಗೂ ಕುಸುಮ್ ಕಿಚನ್ಗೆ ಸ್ವಾಗತ. ಇವತ್ತು ನಾನೊಂದು ರೈಸ್ ಬಾತ್ ರೆಸಿಪಿ ಹೇಳ್ತಾ ಇದ್ದೀನಿ. ಅದು ಪಾಲಕ್ ರೈಸ್. ಯೂಶ್ವಲಿ ರೆಸ್ಟೋರೆಂಟ್ಗೆಲ್ಲ ಹೋದ್ರೆ ಏನು ಮಾಡ್ತಾರೆ, ಪಾಲಕ್ ರೈಸ್ ಅಂದರೆ ಹಸಿ ಪಾಲಕ್ನೇ ತೊಗೊಂಡು ರೈಸ್ ಮಾಡಿಬಿಡ್ತಾರೆ. ತುಂಬ ಗ್ರೀನಾಗಿರುತ್ತಲ್ಲ, ಆ ಥರ ಮಾಡ್ತಾರೆ. ಬಟ್ ನಾವು ಡಿಫ್ರೆಂಟಾಗಿ ಮಾಡ್ತೀವಿ. ಈ ರೀತಿ ಒಂದು ಖಂಡಿತ ಟ್ರೈ ಮಾಡಿ ನೋಡಿ. ಇಲ್ಲಿ ಪಾಲಕ್ನ ನಾನು ಒಂದು 2 ಕಟ್ ತೊಗೊಂಡಿದ್ದೀನಿ. ಇದು 3 ಇಂದ 4 ಜನಕ್ಕೆ ಮಾಡ್ಬೋದು. 2 ಕಟ್ ತೊಗೊಂಡಿದ್ದೀನಿ. ನೀವು ಜಾಸ್ತಿ ಜನ ಇದ್ದರೆ ಜಾಸ್ತಿ ಪಾಲಕ್ ಹಾಕಬೇಕಾಗುತ್ತೆ. ಇಲ್ಲೊಂದು 2 ಕಟ್ ಪಾಲಕ್ನ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ ಬೇಕು. ಒಂದು ಹಸಿಮೆಣ್ಸಿನ್ಕಾಯಿ, ನಿಮ್ಮ ಖಾರ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಸಿಮೆಣ್ಸಿನ್ಕಾಯಿ ತೊಗೊಳ್ಳಿ. ಸ್ವಲ್ಪ ಗೋಡಂಬಿ, ಚಕ್ಕೆ, ಲವಂಗ, ಏಲಕ್ಕಿ ಪುಡಿ, ಏಲಕ್ಕಿ ಮೂರನ್ನು ಇದನ್ನು ಫ್ರೈ ಮಾಡ್ಕೊಂಬಿಡೋಣ. ಫಸ್ಟ್ ಏನು ಮಾಡೋಣ ಅಂದರೆ, ಒಂದು ಅಗಲವಾದ ಪ್ಯಾನ್ ತೊಗೊಂಡು ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಮತ್ತು ಶುಂಠಿ, ಬೆಳ್ಳುಳ್ಳಿ ಇವೆಲ್ಲನೂ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಂಬಿಡೋಣ. ಆಮೇಲೆ ಟ್ರೈ ಮಾಡಿ, ಯಾರಾದರೂ ಬಂದಾಗ ಜಲ್ದಿ ಆಗುತ್ತೆ, ತುಂಬ ಟೈಮು ಹಿಡಿಯಲ್ಲ. ಮತ್ತು ತರಕಾರಿ ಏನು ಭಾಳ ಇರಲ್ಲ, ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು. ನೋಡಿ, ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ನಾನು. ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ. ಫ್ರೈ ಆದಮೇಲೆ ನಾವು ಪಾಲಕ್ನ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಯೂಶ್ವಲಿ ಪಾಲಕ್ ರೈಸ್ ತುಂಬ ಜನ ಏನು ಮಾಡ್ತಾರೆ, ಪಾಲಕ್ನ ಹಾಗೆ ಗ್ರೈಂಡ್ ಮಾಡ್ಕೊಂಡ್ಬಿಡ್ತಾರೆ. ಬಟ್ ನೀವು ಫ್ರೈ ಮಾಡಿಕೊಂಡ್ರೆ ಅಂಥ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ, ಈಗ ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಹುರ್ಕೊಂಡ್ಬಿಟ್ಟಿದ್ರಿ, ತೆಗಿತಾ ಇದ್ದೀನಿ ನಾನು. ಇದೇ ಬಾಣಲೆಗೆ ನಾನು ಒಂದು ಚಕ್ಕೆ, ಲವಂಗ ಏನು ತೊಗೊಂಡಿದ್ದೆ ಸ್ವಲ್ಪ ಒಂದು 2 ನಿಮಿಷ ಹಿಂಗೆ ಫ್ರೈ ಮಾಡ್ಕೊಂಡ್ಬಿಡ್ತೀನಿ. ತುಂಬ ಟೈಮೇನಿಲ್ಲ. ಒಂದೆರಡು ಕಾಳು ಮೆಣಸು ಹಾಕಿದ್ದೀನಿ ನಾನು. ಬೇಕಾದರೆ ಹಾಕೋರಿ, ಕಾಳು ಮೆಣಸು ಹಾಕೊಳ್ಳೋ ಅವಶ್ಯಕತೆ ಇಲ್ಲ, ಸ್ಕಿಪ್ ಮಾಡ್ಬೋದು. ನೋಡಿ, ಒಂದೇ ನಿಮಿಷ ಜಸ್ಟ್ ಹಿಂಗೆ ಮಾಡ್ಕೊಂಡು 1 ಸೆಕೆಂಡಲ್ಲೇ ಮಾಡ್ಕೊಂಡು ತೆಗೆದುಬಿಡೋದನ್ನು. ಸ್ವಲ್ಪ ಹುರಿದ್ರೆ ಏನಾಗುತ್ತೆ, ಅದು ಫ್ಲೇವರ್ ಚೆನ್ನಾಗಾಗುತ್ತೆ ಮಸಾಲೆದು. ನೋಡಿ, ಚಕ್ಕೆ ಲವಂಗನೆಲ್ಲ ನಾನು ಲೈಟಾಗಿ ಸುಮ್ಮನೆ ಒಂದು ಬಿಸಿ ಕಡಾಯಿಯಲ್ಲಿ ಹುರ್ಕೊಂಡಿದ್ದೀನಿ. ಪಾಲಕ್ ಹಾಕೋಕ್ಕಿಂತ ಮುಂಚೆನೇ ಹುರ್ಕೊಂಬಿಡಿ, ಯಾಕಂದರೆ ಪಾಲಕ್ ನೀರು ಬಿಡುತ್ತಲ್ವಾ. ನೋಡಿ, ಹುರ್ಕೊಂಡಿದ್ದೀನಿ. ಈಗ ನಾನು 2 ಕಟ್ ಏನು ಪಾಲಕ್ ತೊಗೊಂಡಿದ್ದೀನಲ್ಲ, ಅದು ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಇದನ್ನು ಹಾಕ್ತಾಯಿದ್ದೀನಿ ಒಳಗೆ. ಇದನ್ನೊಂದು ನೀರಿನ ಅಂಶ ಹೋಗೋತಂಕ ಫ್ರೈ ಮಾಡ್ಕೊಂಬಿಡೋಣ. ಪಾಲಕ್ಕೆಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ, ಎಲ್ಲ ನೀರಿನ ಅಂಶ ಬಿಟ್ಟಿದೆ. ಈಗ ಇದನ್ನು ನಾನು ತಗೊಂಡ್ಬಿಡ್ತೀನಿ ಪ್ಲೇಟಿಗೆ. ಇದೆಲ್ಲ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ನಾವು ಮಿಕ್ಸರ್ ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ನೀವು ಮಸಾಲೆ ಲವಂಗ ಚಕ್ಕೆ ಎಲ್ಲ ಹುರಿಯೋ ಮುಂದೆ ಸ್ವಲ್ಪ ಜೀರಿಗೆನೇ ಹುರ್ಕೊಂಬಿಡಿ. ನಾನು ಜೀರಿಗೆ ಹಾಕೋದು ಮರ್ತಿದ್ದೀನಿ. ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಹುರ್ಕೊಂಬಿಡಿ. ಅದನ್ನು ಕೂಡ ತುಂಬ ಜಲ್ದಿಯಾಗಿ ಮಾಡ್ಬೋದು. ಈಸಿ ರೆಸಿಪಿ ಇದು. ತರಕಾರಿ ಏನು ಜಾಸ್ತಿ ಹೆಚ್ಚು ಅವಶ್ಯಕತೆ ಇಲ್ಲ. ಯಾರಾದರೂ ದಿಢೀರಾಗಿ ಮನೆಗೆ ಬಂದಾಗ ಇನ್ನು 20 ನಿಮಿಷದಲ್ಲಿ ಆಗುವಂಥ ರೆಸಿಪಿ ಇದು. ಅದು ಬಾಯಲ್ಲಿ ತುಂಬಾ ರುಚಿಯಾಗಿರುತ್ತೆ. ಇದಕ್ಕೇನು ರಾಯ್ತಾ ಎಲ್ಲ ಬೇಕಂತ ಏನು ಅವಶ್ಯಕತೆ ಇಲ್ಲ. ಸಿಂಪಲಾಗಿ ರೈಸ್ ಒಂದೇ ಪ್ಲೇನಾಗಿ ತಿನ್ಬೋದು. ನೋಡಿ, ಎಲ್ಲನೂ ಇದನ್ನು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸರ್ ಜಾರಿಗೆ ಹಾಕಿ ಗ್ರೈಂಡ್ ಮಾಡ್ಕೊಂಡ್ಬಿಡ್ತೀನಿ. ನಾನು ತಣ್ಣಗಾದ್ಮೇಲೆ ಮಿಕ್ಸರ್ ಜಾರಿಗೆ ಹಾಕ್ಕೊಂಡಿದ್ದೀನಿ. ಅದನ್ನು ಎಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಪಾಲಕ್ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ, ಮಸಾಲೆ ಲವಂಗ, ಚಕ್ಕೆ, ಏಲಕ್ಕಿನೆಲ್ಲ ಗ್ರೈಂಡ್ ಮಾಡ್ಕೊಂಬಿಡೋಣ. ನೈಸಾಗಿ ಪೇಸ್ಟಾಗಿ ಗ್ರೈಂಡ್ ಮಾಡ್ಕೊಂಬಿಡೋಣ. ಇದನ್ನು ಬೇಕಾದ್ರೆ ಸ್ವಲ್ಪ ನೀರು ಹಾಕ್ಕೋಬೋದು. ಇದಕ್ಕೆ ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರ್ ಬಿಸಿ ಹಾಕ್ತಾಯಿದ್ದೀನಿ. ಇದಕ್ಕೊಂದು 2 ರಿಂದ 3 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಕಾದ್ಮೇಲೆ ನಾವು ಇಲ್ಲಿ ಒಂದು ಸ್ವಲ್ಪ ಗೋಡಂಬಿ ತೊಗೊಂಡಿದ್ದೀನಿ. ಗೋಡಂಬಿ ಇದಕ್ಕೆ ಸ್ವಲ್ಪ ಫ್ರೈ ಮಾಡ್ಕೊಂಬೇಡ. ಸ್ವಲ್ಪ ಗೋಡಂಬಿ ಸ್ವಲ್ಪ ಲೈಟಾಗಿ ಕಲರ್ ಬರೋಷ್ಟೊತ್ತಿಗೆ ನಾವು ಒಂದು ಈರುಳ್ಳಿ ಹೆಚ್ಕೊಂಡಿದ್ದೀನಿ ಉದ್ದಕ್ಕೆ, ಅದನ್ನು ಹಾಕೋಣ. ಒಂದು ಪಲಾವ್ ಎಲೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಲೈಟಾಗಿ ಕಲರ್ ಬರಲಿ ಗೋಡಂಬಿದು. ಸ್ವಲ್ಪ ಲೈಟಾಗಿ ಫ್ರೈ ಆದಮೇಲೆ ನಾನೊಂದು ಈರುಳ್ಳಿನ ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ.
ಈರುಳ್ಳಿ ಚೆನ್ನಾಗಿ ನೀರಿನ ಅಂಶ ಎಲ್ಲ ಹೋಗಿ ಚೆನ್ನಾಗಿ ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಬರ್ತಕ್ಕ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ನಾವು ಹಾಕಿ ಫ್ರೈ ಮಾಡ್ತಿರುವಾಗ ರುಚಿ ತಕ್ಕ ತುಪ್ಪ ಹಾಕ್ತಾಯಿದ್ದೀನಿ ನಾನು. ತುಪ್ಪದಲ್ಲಿ ಸ್ವಲ್ಪ ಎಲ್ಲ ಈರುಳ್ಳಿ ಅಂಶ ಹೋಗಿ ಸ್ವಲ್ಪ ಲೈಟ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಈಗ ಈರುಳ್ಳಿ ಲೈಟಾಗಿ ಬ್ರೌನ್ ಆಗಿದೆ, ತುಂಬ ಬ್ರೌನ್ ಇಲ್ಲ, ಲೈಟಾಗಿ ನೀರಿನ ಅಂಶ ಎಲ್ಲ ಹೋಗಿ ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಬಂದ ಕೂಡಲೇ ನಾವು ಇದನ್ನ ಏನು ಮಸಾಲೆ ಎಲ್ಲ ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನಾನು. ಇದೆಲ್ಲ ಚೆನ್ನಾಗಿ ನೀರಿನ ಅಂಶ ಎಲ್ಲ ಹೋಗಿ ಎಣ್ಣೆ ತೆಲೋ ತನಕ ಇದು ಫ್ರೈ ಮಾಡ್ಕೊಳ್ಳೋಣ. ಖಂಡಿತ ಟ್ರೈ ಮಾಡಿ, ತುಂಬ ಈಸಿ ರೆಸಿಪಿ, ಏನು ತರಕಾರಿ ಇಲ್ಲ ಅಂದಾಗೆ ಒಂದು 20 ನಿಮಿಷದಲ್ಲೇ ಎಲ್ಲ ಮಾಡ್ಬೋದು ಇದನ್ನು. ನೋಡಿ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊತೀನಿ ಇದನ್ನು. ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ಟಿದ್ದೀನಿ ಇದನ್ನು. ಆದಷ್ಟು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊರಿ, ಮತ್ತು ಮಧ್ಯೆ ಮಧ್ಯೆ ಕಲಿಸ್ತಾ ಇರೋದು ತಳ ಹೊತ್ತು ಬಿಡುತ್ತೆ. ಇದು ನೋಡಿ ಎಣ್ಣೆ ಬಿಟ್ಟಿದೆ ಇದು. ಆಮೇಲೆ ಇದಕ್ಕೆ ನಾವು ಅಕ್ಕಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಇದನ್ನು ತೊಳ್ಕೊಂಡ್ಬಿಡ್ತೀನಿ ನೀಟಾಗಿ ಒಂದು 2 ಸಲ ವಾಶ್ ಮಾಡ್ಕೊಂಬಿಡೋಣ. ನೀಟಾಗಿ 2 ಸಲ ನೀಟಾಗಿ ವಾಶ್ ಮಾಡಿಕೊಂಡು ಆಮೇಲೆ ಇದು ಮಾಡೋಣ. ಅಕ್ಕಿನ ಒಂದು ಗ್ಲಾಸ್ ಅಕ್ಕಿನ 2-3 ಸಲ ವಾಶ್ ಮಾಡ್ಕೊಂಡಿದ್ದೀನಿ. ವಾಶ್ ಮಾಡಿದ್ಮೇಲೆ ಕುಕ್ಕರ್ನಲ್ಲಿ ಏನು ಬೆನ್ಸ್ಕೊಂಡಿದ್ದೆ ಪಾಲಕ್ ಅದಕ್ಕೆ ಹಾಕ್ತಾಯಿದ್ದೀನಿ. ಇದನ್ನು ಹಾಕಿ ಇದಕ್ಕೆ ಒಂದು ಸ್ವಲ್ಪ ಮೇಲೆ ತುಪ್ಪ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ ನೀಟಾಗಿ. ನೋಡಿ ಇದಕ್ಕೆ 1 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ. ಅಕ್ಕಿನ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಆದರೆ ಆ ಫ್ಲೇವರ್ ಚೆನ್ನಾಗಾಗುತ್ತೆ, ಮತ್ತು ಪಾಲಕ್ ರೈಸ್ ಕಾಳಾಗುತ್ತೆ. ಒಂದು 5 ನಿಮಿಷ ಚೆನ್ನಾಗಿ ಇದನ್ನು ಬಾಡಿಸ್ಕೊಂಬಿಡೋಣ. ನೋಡಿ ಅಕ್ಕಿ ಚೆನ್ನಾಗಿ ತುಪ್ಪ ಹಾಕಿದ ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ 1 ಗ್ಲಾಸ್ ಅಕ್ಕಿಗೆ ನಾನು 2 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ನೋಡಿ 2 ಗ್ಲಾಸ್ ನೀರು ಹಾಕಿ ಕುಕ್ಕರ್ ಮುಚ್ಚಿ ಒಂದೇ ವಿಸಿಲ್ ಮಾಡಬೇಕು. 2 ವಿಸಿಲೆಲ್ಲ ಮಾಡಲ್ಲ, ಯಾಕಂದರೆ 1 ವಿಸಿಲ್ಗಾದರೆ ಅನ್ನ ಬಿಡಿ ಆಗುತ್ತೆ. ನಾವು 2-3 ವಿಸಿಲ್ ಮಾಡಿಬಿಟ್ರೆ ಅಕ್ಕಿ ಅನ್ನ ಮುದ್ದೆ ಆಗಿಬಿಡುತ್ತೆ. ನೋಡಿ ಎಲ್ಲ ರೆಡಿ ಆಗಿದೆ. ಈಗ ಇದನ್ನು ಮುಚ್ಚಿ 1 ಸೀಟಿ ಒದಿಸ್ತೀನಿ. ಸ್ವಲ್ಪ ನೀರು ಕುದಿ ಬಂದಮೇಲೆ ನಾವು ಅದು ಕುಕ್ಕರ್ ಮುಚ್ಚೋಣ. ನೋಡಿ ಕುಕ್ಕರ್ ಒಂದು ವಿಸಿಲಾಗಿ ತಣ್ಣಗಾಗಿದೆ. ಕುಕ್ಕರ್ ಓಪನ್ ಮಾಡ್ತಾಯಿದ್ದೀನಿ. ನೋಡಿ ಪಲಾವ್ ಎಲೆ ತೆಗಿತಾಯಿದ್ದೀನಿ. ಸ್ವಲ್ಪ ಇದನ್ನು ಆರಾಕ್ ಬಿಟ್ಬಿಡೋಣ. ಸ್ವಲ್ಪ ಮೊದಲೇ ಕಲ್ಸೋಕೆ ಹೋದರೆ ಮೆತ್ತಗಾಗ್ಬಿಡುತ್ತೆ. ನೋಡಿ ಎಷ್ಟು ಕಾಳಾಗಿ ನಾವು ತುಪ್ಪ ಹಾಕಿ ಇದು ಮಾಡ್ತೀವಲ್ಲ, ಆವಾಗ ಅಕ್ಕಿ ಕಾಳಾಗೋದು. ನೋಡಿ ಬಿಸಿಯಾದ ಪಾಲಕ್ ರೈಸ್ ರೆಡಿಯಾಗಿದೆ. ಖಂಡಿತ ಟ್ರೈ ಮಾಡಿ. ಯಾರು ಟ್ರೈ ಮಾಡಿದರೆ ಕಮೆಂಟ್ ಸೆಕ್ಷನಲ್ಲಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.